ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟುಡೇ ಏನು ಸ್ಪೆಷಲ್ ಅಂತಂದರೆ ನಮ್ಮ ಕಾಲೇಜಲ್ಲಿ ಒಂದು ಒಳ್ಳೆ ಮಸ್ತಾಗಿರೋ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಬಗ್ಗೆನೂ ಹೇಳ್ತೀನಿ, ಆ ಟಾಸ್ಕ್ ಹೆಂಗಿದೆ ಅಂತಲೂ ಹೇಳ್ತೀನಿ. ಎಲ್ಲ ಹೇಳೋಕ್ಕೆ ಮುಂಚೆ ಫಸ್ಟು ರೆಡಿಯಾಗಿ ಬಂದ್ಬಿಡೋಣ. ರೆಡಿಯಾಗಿ ಬರ್ದಿರೋ ಇದೇ ಡ್ರೆಸ್ಸಲ್ಲಿ ಹೋದರೆ ನನ್ನ ಸೆಕ್ಯೂರಿಟಿಯವರು ಒದ್ದು ಹೊರಗಡೆ ಹಾಕ್ತಾರೆ. ಓಕೆನಾ, ಬನ್ನಿ ಫಸ್ಟ್ ರೆಡಿಯಾಗಿ ಬಂದ್ಬಿಡೋಣ. ರೆಡಿ ಆಯಿತೆ ಗೈಸ್ ನಾನು ಫೈನಲಿ. ಮುಂದೆ ಒಂದು ಬೇಜಾರು ಏನಂತಂದರೆ ಕಲರ್ ಡ್ರೆಸ್ಸೇ ಹಾಕೋಕ್ಕೆ ಬಿಡಲ್ಲ. ಏನಾದರೂ ಇವೆಂಟ್ಸ್ ಇದ್ದರೆ ಬರೀ ಯೂನಿಫಾರ್ಮೇ ಹಾಕ್ಸ್ತಾರದು ಅಂತ ಬೇಜಾರು ಅಷ್ಟೇ. ಏನು ಆ್ಯಕ್ಟಿವಿಟಿ ಅಂತ ಅಂದರೆ ನಾವು ನಮ್ಮದು ಅಂಗಡಿ ಇಡಬೇಕು. ಓಕೆನಾ, ಆಮೇಲೆ ನಾವು ಸೆಲ್ ಮಾಡಬೇಕು ಐಟಮ್ಸ್ನೆಲ್ಲ. ನಾವು ಹೆಂಗೆ ಸೆಲ್ ಮಾಡ್ತೀವಿ ಅದೆಲ್ಲ ನೋಡ್ತಾರೆ. ಕಾಮರ್ಸ್ ಫೆಸ್ಟ್ ಅಂತ ಎಲ್ಲರೂ ಅಂಗಡಿ ಇಕ್ತಿದ್ದಾರೆ ಗೈಸ್. ನಾನೇನು ಇಡ್ತಿದ್ದೀನಿ ಗೊತ್ತಾ, ಬನ್ನಿ ಅಲ್ಲೇ ತೋರಿಸ್ತೀನಿ, ಇಲ್ಲೆಲ್ಲ ಬೇಡ. ಆಮೇಲೆ ನಮ್ಮ ಕ್ಲಾಸ್ ಬಾಯ್ಸ್ ಬಂದುಬಿಟ್ಟು DJ ಹೌಸ್ ಅಂತ ಮಾಡ್ತಿದ್ದಾರೆ. ಇನ್ನು ಏನೋ ಸ್ಕೇರಿ ಹೌಸ್ ಇದೆ, ಫಿಲಮ್ ಇದೆ, ಗೇಮ್ಸ್ ಇದೆ, ಫುಡ್ ಐಟಮ್ ಇದೆ, ಇಷ್ಟೆಲ್ಲ ಇದೆ. ಎಲ್ಲ ವಿಡಿಯೋನು ಟೋಟಲಾಗಿ ಹಾಕ್ತೀನಿ, ಚೆನ್ನಾಗಿ ನೋಡ್ಕೊಂಬಿಡಿ. ನೋಡ್ಕೊಳ್ಳೋದಷ್ಟೇ ಅಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಿಂಗೆ ನನ್ನ ಫಾಲೋ ಮಾಡ್ತಾಯಿರಿ ತುಂಬ ಜಾಸ್ತಿ ವೀಡಿಯೋಸ್ಗೆ. ಓಕೆ ಗೈಸ್, ಇವಾಗ ಐಟಮ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ನೋಡೋಣ ಹೆಂಗೆ ರೆಡಿ ಮಾಡ್ತೀವಿ ನಾವು ಅಂತ. ಗೈಸ್ ನೋಡಿ, ಇನ್ನೂ ಏನೂ ರೆಡಿ ಆಗಿಲ್ಲ, ಇನ್ನೂ ಎಲ್ಲ ಹಿಂಗೆ ಇದೆ. ಇವಾಗ ಎಲ್ಲರೂ ಬಂದು ಒಟ್ಟಿಗೆ ರೆಡಿ ಮಾಡ್ತಾರೆ ನೋಡಿ. ಇವಾಗ ಬನ್ನಿ ಗೈಸ್ ರೆಡಿ ಮಾಡೋಣ. ಇವಾಗ ನಮ್ಮ ಐಟಮ್ನ ಒಂದು ಬಂದು ಕ್ರಂಚಿ ಟೇಸ್ಟ್ ಅಂತ, ಇನ್ನೊಂದು ಬಂದು ಚಾಕೋ ಬೈಟ್ ಅಂತ. ಗೈಸ್ ನನ್ನ ಗೆಟಪ್ ನೋಡಿ, ಗೈಸ್ ನನ್ನ ಗೆಟಪ್ ನೋಡೇ ನಿಮ್ಗೆ ಗೊತ್ತಾಗಿರಬೇಕು ಎಷ್ಟು ಡೆಡಿಕೇಶನ್ ಇದೆ ನನಗೆ ಅಂತ. ಗೈಸ್ ನೋಡಿ, ಐಟಮ್ಸ್ ಎಲ್ಲ ರೆಡಿ ಆಗಿದೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಕ್ರಂಚಿ ಟೇಸ್ಟ್ ಮಾಡಬೇಕು. ಚಾಕೋ ಬೈಟ್ ಬಂದು ಬ್ರೆಡ್ಡಿಂದ ಮಾಡೋದು ಗೈಸ್, ಇವಾಗ ಅದನ್ನು ಮಾಡಬೇಕು. ರಾಜು ಸರ್ ಆಯ್ ಮಾಡಿ ಅಲ್ಲ. ಏನಾದ್ರು ಹೇಳಿ ಸರ್ ಈ ಕಾಂಪಿಟೇಷನ್ ಕಾಮರ್ಸ್ ಫೆಸ್ಟ್ ಬಗ್ಗೆ. ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Guys, here is our first customer, our juniors, first C section boys. Guys, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ ನಮಗೆ. ಹಿಂಗಿರ್ಬೇಕು ತಮ್ಮಂದಿರಂದ್ರೆ. ಓ ಮಸ್ತ್ ಜನ. ಇಲ್ಲಿ ಹೇಳಿಲ್ಲ, ಇಲ್ಲಿ ಹೆಂಗಿತ್ತು? ಫಸ್ಟೇ ಒಪ್ಪಂತಿಲ್ಲ, ಮಿಕ್ಸ್ ಮಾಡ್ಬೇಕಾರೆ ಇವಾಗ ಆಮೇಲೆ ಹಾಕೊಡ್ತಾವ್ರೆ. ಏನು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಸ್ವಲ್ಪ. ನಾವು ಚಾಕ್ಲೇಟ್ ಮಾಡಿದ್ವಿ, ಚಾಕ್ಲೇಟ್ ಎಲ್ಲ ಹೋಮ್ ಮೇಡು. ಯಾವ ಪ್ರಾಡಕ್ಟ್ಸ್ ಹಾಕ್ತೀವಿ, ಪ್ರಾಡಕ್ಟ್ಸ್ ಯಾವಿದೆ. ಇದು ಬಂದು ಬರುತ್ತೆ ಆ್ಯಂಡ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಟೈಪಲ್ಲಿ ಬರುತ್ತೆ. ನಿಮಗೆ ಚಾಕ್ಲೇಟ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಹೋಮ್ ಮೇಡ್ ಅವ್ರು ಎಲ್ಲಿಂದ ಬಂದು ಟ್ರೈ ಮಾಡ್ತಾರೆ ಗೈ. ಹಾಯ್ ಗೈಸ್, ನಾನಿವತ್ತು ಹೋಮ್ ಮೇಡಲ್ಲಿ ಸ್ವೀಟ್ಸ್ ಮಾಡಿದ್ದೀನಿ, ಸ್ವೀಟ್ ಬಿಸ್ಕೆಟ್ ಮಾಡಿದ್ದೀನಿ, ಸ್ವೀಟ್ ಬನ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಲ್ಲ ರೆಸಿಪಿ ಎಷ್ಟು ಚೆನ್ನಾಗಿದೆ. ಇದು ಮದುವೆ ಸೈಡಲ್ಲಿ ಬನ್ನಿ ಸಪೋರ್ಟ್ ಮಾಡಿ. ರಿವ್ಯೂಸ್ ಹೇಳಿ ಹೆಂಗಿತ್ತು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ವಾಟ್ ಖುಷಾಲಿ ಆಯನು ಗೈಸ್, ಇದು ಏನೋ ಇವರೇನೋ ಬಿಂಗೋಯಿಂದೆಲ್ಲ ಲೇಸಿಂದೆಲ್ಲ ಮಾಡ್ತಿದ್ದಾರೆ. ಎಲ್ಲ ಫುಲ್ ಜನ ಗೈಸ್ ಎಲ್ಲ ಮುಗಿ ಬಿದ್ದುಬಿಟ್ಟವ್ರೆ. ಇವ್ರದ್ದು ಬಂದು ಬಿಸ್ಕೆಟ್ ಪುಡಿ ಮತ್ತು ಬೇಲ್ ಪುರಿ ಏನೋ ಮಾಡ್ತಿದ್ದಾರೆ ಗೈಸ್. ಇವರು ನಮ್ಮ ಕ್ಲಾಸ್ ಅವರೇ. ಆ್ಯಂಡ್ ಇವ್ರು ಬಂದು ಮಿಸ್ಟೀರಿಯಸ್ ಬಾಕ್ಸ್ ಅಂದರೆ ಒಂದಷ್ಟು 30 ರೂಪಾಯಿ ಕೊಟ್ಟು ಬಾಕ್ಸ್ ಓಪನ್ ಮಾಡಬೇಕು, ಆಮೇಲೆ ಏನು ಸಿಗುತ್ತೋ ಅದು ನಮಗೆ ಆ ಥರ ಗೈಸ್. ಇದು ನೀರು ಮಜ್ಜಿಗೆ ಮಾಡ್ತಾವ್ರೆ. ಲಕ್ಷ್ಮೀ ದೇವಿ ಅವರು ಅವ್ರು ಮಾಡಿರೋ ಟಿಕ್ಕಿ ಪುರಿ ಖಾಲಿಯಾಗಿ ನೀರು ಮಜ್ಜಿಗೆ ಮಾಡಿಕೆ ಸೆಕೆಂಡ್ ಗೈಸ್. ಇವಾಗ ಬರೋದು ನಮ್ಮ ಕೋಆರ್ಡಿನೇಟರ್ ಸರ್ ವಾಯ್ಸ್. ಗೈಸ್ ಇವರು ಬಂದು ಏನೋ ಮಸಾಲೆ ಪುರಿ ಅಂತ ಅನಿಸುತ್ತೆ, ಕ್ಲೀನಾಗಿ ಗೊತ್ತಿಲ್ಲ.
ಯಾಕಂದರೆ ಇವ್ರು ನಮ್ಮ ಕ್ಲಾಸರಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ನನಗೆ. ಇನ್ನೂ ಈ ಸೈಡ್ ಇದೆ ಗೈಸ್, ರೈಟ್ ಸೈಡು ಬನ್ನಿ ತೋರಿಸ್ತೀನಿ. ಇವ್ರು ಬಂದು ಮಸ್ಕಾಬನ್ ನಿಮಗೆ ಗೊತ್ತಲ್ವ, ಚಾಕ್ಲೇಟ್ ಫ್ಲೇವರ್ ಏನೇನೋ ಫ್ಲೇವರ್ 3 ಫ್ಲೇವರ್ಸ್ ಇದೆ, ಅದನ್ನು ಮಾಡ್ತಿದ್ದಾರೆ. ಹಿಂಗೆ ಹೋಗಿ ಹಿಂಗೆ ಬರೋಷ್ಟಲ್ಲಿ ನೋಡಿ ಗೈಸ್ ನಮ್ಮ ಅಂಗಡಿ ಹತ್ರ ಜನ, ಅಯ್ಯಪ್ಪ ಗೈಸ್. ಆವಾಗಲೂ ಒಬ್ಳು ಹೇಳ್ತಾ ಇದ್ಲಲ್ಲ ಹೋಮ್ಮೇಡ್ ಚಾಕ್ಲೇಟ್ಸ್ ಅಂತ, ಅದೇ ಇದು ಗೈಸ್. ತುಂಬ ಟೇಸ್ಟಿಯಾಗಿದೆ, ಸಕ್ಕತ್ತಾಗಿದೆ. ನಾನು ಅದಕ್ಕೆ ತೊಗೊಂಡು ತಿಂತಾ ಇದ್ದೀನಿ ಫ್ರೀಯಾಗೆ ಗೈಸ್. ನನಗೆ ವೇಟಿಂಗು ಇವ್ರಿಗೆ, ಇವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಏನು ಸ್ಮೈಲ್ ಇದೆ ಎಲ್ಲ ಫ್ರೀ. ಅರ್ಚನೆ ಫುಲ್ ಫ್ರೀ. ಅಯ್ಯಪ್ಪ ಸೂಪರ್. ನಾ ಮಾಡಿರೋದಲ್ಲ ಫುಲ್ಲು ಡಿವೋಷನ್ ಆಮೇಲೆ. ಗೈಸ್ ವೆಲ್ಕಮ್ ಟು DJ ಹೌಸ್. ಗೈಸ್ ಕಾಲೇಜ್ದೆಲ್ಲ ಮುಗೀತು, ಇವಾಗ NCT ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಅಂದ್ರೂ ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೀವಿ. ನಂದು ನೋಡಿ ಗೈಸ್ ಮಕ ನೋಡಿ ಹೆಂಗಿದೆ, ಬೇಸತ್ತು ಹೋಗ್ಬಿಟ್ಟಿರೋ ಥರ. ಗೈಸ್ ಇವಾಗ ಊಟಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್, ಇಲ್ಲೇ ಮಲ್ಕೊಬಿಟ್ರೆ ಸಾಕು ಅನಿಸ್ತದೆ. ಎಲ್ಲ ಬಂತು ಗೈಸ್, ಎಲ್ಲರೂ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡಿ ಒಂದು 2 ಸೆಕೆಂಡಲ್ಲಿ ಎಲ್ಲ ಕಲಿಗೆ ಬಿಡುತ್ತೆ. ಆ್ಯಕ್ಚುಲಿ ಇವರೆಲ್ಲರಿಗಿಂತ ಜಾಸ್ತಿ ಬ್ಯಾಟಿಂಗ್ ನಾನೇ ಮಾಡೋದು. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗೆಲ್ಲ. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಅವಾಗ ಮಾತ್ರ ಎಲ್ಲ ಮಿರಾಕಲ್ಸ್ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.